ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವರು ಬಂದುಬಿಟ್ಟು ಆವು ಏಣಿ ಆಟವನ್ನು ಆಡಿಸಿದ್ರು. ಆವಾಗ ವಿನಯ್ ಅವ್ರಿಗೆ ಕೇಳಿದರು, ನಿಮಗೆ ಏಣಿಯಾಗಿ ಯಾರು ಸಹಾಯ ಮಾಡಿದ್ದಾರೆ ಇಲ್ಲಿ ತನಕ ಹತ್ತೋದಕ್ಕೆ ಅಂಥೇಳಿ ಈ ಒಂದು ಕ್ವಶನನ್ನು ಕೇಳಿದರು. ಆಮೇಲೆ ಆವು ಆಗಿ ಯಾರು ನಿಮ್ಮನ್ನು ಕುಕ್ಕಿದ್ದಾರೆ ಅಂಥೇಳಿ ಈ ಒಂದು ಕ್ವಶನನ್ನು ಕೇಳಿದ್ರಲ್ವ. ಆವಾಗ ನಮ್ರತಾ ಅವ್ರ ಹೆಸರು ತೊಗೊಂಡ್ರು ವಿನಯ್ ಅವರು. ಅಂದರೆ ನನ್ನ ಇಲ್ಲಿ ತನಕ ಬರೋದಕ್ಕೆ ನನಗೆ ಹೆಲ್ಪ್ ಮಾಡಿದಾರಾ, ಸಹಾಯ ಮಾಡಿದಾರಾ, ಆಮೇಲೆ ನನ್ನ ಜೊತೆಗೆ ಇದ್ದಾರಾ ಅಂಥೇಳಿ ಈ ಒಂದು ಮಾತನ್ನು ಹೇಳಿಬಿಟ್ಟು ನಾನು ಏಣಿ ನಮ್ರತಾ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟರು. ಆಮೇಲೆ ಹಾವನ್ನು ಇವ್ರಿಗೆ ಕಾರ್ತಿಕ್ ಅವರಿಗೆ ಕೊಟ್ಟಿದ್ದಾರಲ್ವ. ಆವಾಗ ಕೊಟ್ಟಿರೋ ರೀಸನಿಂದಾಗಿ ಸುದೀಪ್ ಸರ್ ಅವ್ರಿಗೂ ಕೂಡ ನಂಬಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ನಾನು ಇಲ್ಲಿವರೆಗೆ ನೋಡಿದಂಥ ವಿನಯ್ ಹೆಂಗಂತ ನನಗೆ ಗೊತ್ತು, ಬಟ್ ಇಲ್ಲಿ ಅರ್ಥ ಆಗ್ತಿದೆ ನನಗೆ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದರು ಸುದೀಪ್ ಸರ್ ಅವರು. ಆವಾಗ ಇನ್ನೂ ಇಲ್ಲ ಸರ್ ನನಗೆ ಈ ಥರನೇ ಅನಿಸ್ತಿದೆ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಯಾರಿಗಾನ ಹೇಳ್ರಿ ಕರೆಕ್ಟ್ ಅಂತ ಅನಿಸ್ತಿದೆ ನಾ ಇವ್ರು ಕೊಟ್ಟಿರೋ ರೀಸನ್ಸ್ ಆವಿಗೆ ಅಂಥೇಳಿ ಈ ಒಂದು ಮಾತನ್ನು ಸುದೀಪ್ ಸರ್ ಅವ್ರು ಕೇಳಿದಾಗ ಮೈಕಲ್ ಅವರು ಎಷ್ಟು ಸಿಹಿಯಾಗಿ ಮಾತಾಡಕತ್ತೆಯಲ್ಲ ಬ್ರೋ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ ಮೇಲೆ ಅವ್ರು ಹೇಳಿದರು, ಸರ್ ನಾನು ಇಲ್ಲಿವರೆಗೂ ಬಂದಿನಲ್ಲ, ನನಗೆ ಅಡ್ಡಗಾಲ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಹಾವಾಗಿನೇ ನನ್ನ ಕುಕ್ಕಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತನ್ನ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು ಏನಪ್ಪಾ ಅಂತಂದ್ರೆ, ನಾನು ಅವ್ರನ್ನ ಏನಂತ ಅನ್ಕೊಂಡಿದ್ನೋ ಆ ಥರ ಇಲ್ಲ ಅವರು ಅಂಥೇಳಿ ಅವ್ರವ್ರ ಬಗ್ಗೆ ಏನೇನಿತ್ತು ಅಂದರೆ ಕಾರ್ತಿಕ್ ಅವ್ರ ಮೇಲೆ ಎಷ್ಟೊಂದು ಮನಸ್ತಾಪ ಇತ್ತು ಇವ್ರ ಮನ್ಸಾಗ, ಅದೆಲ್ಲವನ್ನು ಹೊರಗೆ ಹಾಕಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ವಿನಯ್ ಅವರು ಆಟ ಆಡೋದಕ್ಕೆ ಎಲ್ಲದಕ್ಕೂ ಕೂಡ ಅಂದರೆ ನಾನು ಯಾವ ಥರ ಆಡ್ತಿದ್ದೀನಿ ಅಂತ ಹೇಳಿ ನನಗೆ ಗೊತ್ತು, ಬಟ್ ಇವ್ರು ಅದಕ್ಕೆಲ್ಲ ಅಡ್ಡಗಾಲ ಆಗ್ತಾರ. ಆಮೇಲೆ ಏನೇ ಹೇಳಿದ್ರು ಕೂಡ ಅದನ್ನು ತಪ್ಪಾಗಿ ತಿಳ್ಕೊತಾರ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ನೆಗೆಟಿವ್ ಆಗಿ ಇದು ಮಾಡ್ತಾರ ಅಂತ ಹೇಳಿ ಕೂಡ ಹೇಳಿದಾರಲ್ವಾ, ಈ ಅರ್ಥಗಳು ಬರೋ ಥರ ಹೇಳಿದಾರಲ್ವಾ. ಹಾಗಾಗಿ ಆಮೇಲೆ ಇಲ್ಲಿ ಏನರ್ಥ ಹೇಳಿದಾರಲ್ವ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಯಾಕೆ ಕೇಳಿದ್ದಾರೆ ಅಂತಂದರೆ, ಈಗ ಜಿದ್ದಿ ಎಲ್ಲರ ಮಧ್ಯೆ ತುಂಬಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನು 2-3 ವಾರಗಳಲ್ಲಿ ಕೂಡ ಬಿಗ್ ಬಾಸ್ ಕೂಡ ಮುಗಿತದಲ್ವಾ. ಹಾಗಾಗಿ ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಏನು ಅರ್ಥ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ನಡ್ಕೊತ ಹೋಗ್ತಾರ, ಅಥವಾ ಅರ್ಥ ಮಾಡ್ಕೊಂಡಿದ್ದೆಲ್ಲ ಬಿಸಾಕಿ ಈಗ ನಮ್ಮ ಆಟ ನಾವು ಆಡ್ಬೇಕಪ್ಪ, ನಾವೇ ಗೆಲ್ಲಬೇಕನ್ನೋ ಒಂದು ಛಲದಲ್ಲಿನೇ ಮುಂದೆ ಹೋಗ್ತಾರ, ನೋಡ್ಬೇಕಾಗ್ಯದ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದೇ ನಡೆಯಕತ್ತದ ಅಂತಲೇ ಹೇಳ್ಬೋದು. ಇವಾಗಂತಲ್ಲ, ಅವಾಗವಾಗ ಯಾವಾಗ ಈ ಥರ ಟಾಸ್ಕ್ಗಳು ಬರ್ತಾವೋ, ಯಾವಾಗ ಸುದೀಪ್ ಸರ್ ಅವ್ರು ಕೇಳ್ತಾರೋ ಅವಾಗ ಎಲ್ಲರೂ ಕೂಡ ತಮಗೇನು ಇಷ್ಟನೋ ತಮಗೇನು ಅನಿಸುತ್ತೋ ಅದನ್ನು ಹೇಳ್ತಾರೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈಗ ವಾರ ಪೂರ್ತಿ ಹೆಂಗಿರ್ತಾರೋ ಹಂಗಿರಲ್ಲ, ಸಡನ್ನಾಗಿ ಚೇಂಜ್ ಆಗ್ತಾರೆ ಸುದೀಪ್ ಸರ್ ಅವ್ರು ಬಂದಾಗ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದು ನಡೀತಾ ಇದೆ ಅಂತ ಕೂಡ ಎಷ್ಟೋ ಜನಕ್ಕೂ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದರೆ ಈಗ ಅವ್ರ ವರ್ತನೆಯನ್ನು ಅವರೆಲ್ಲರೂ ನೋಡಿರ್ತಾರಲ್ವ, ವಾರ ಪೂರ್ತಿ ಏನಾಗಿರುತ್ತೋ ಹೆಂಗಿರ್ತಾರೋ ಅಂಥೇಳಿ. ಬಟ್ ಸುದೀಪ್ ಸರ್ ಅವರು ಬಂದಾಗ ಮಾತ್ರ ಚೇಂಜ್ ಆಗ್ತಾರಲ್ವ, ಇದನ್ನು ಅವ್ರಿಗೂ ಕೂಡ ಮನೆಯವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವರೆಲ್ಲವನ್ನ ಹೇಳ್ತಾರೆ ಅಂತಲೇ ಹೇಳ್ಬೋದು. ಈಗ ಏನೇ ಆಟ ಬರಲಿ ಏನೇ ಬರಲಿ ಅದನ್ನು ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲವನ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಟಾಸ್ಕ್ಗಳನ್ನು ಆಡ್ತಾರಂತಲೇ ಹೇಳ್ಬೋದು. ಈಗ ಯಾರಿಗಾನ ಏನನ್ನ ಕೊಡಬೇಕು ಅಂತ ಅಂದಾಗ ಕೂಡ ಎಲ್ಲರೂ ಈ ಥರ ಮಾಡ್ತಾರಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳಿಗೆ ಬ್ರೇಕ್ ಬೀಳುತ್ತಾ ಅಥವಾ ಇನ್ನೂ ದೊಡ್ಡ ಜಗಳಗಳಾಗ್ತಾವ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳಗಳಾಗಬಾರ್ದು ಅಂತ ಹೇಳಿ ಅನ್ಸಕತ್ತದೆ. ಯಾಕಂತಂದರೆ 2-3 ವಾರಗಳಿದೆ ಅಲ್ಲ, ಈಗೇನು ಫೈಟಿಂಗ್ ಆಡ್ತಾರೋ, ಈಗೇನು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾರೋ, ಎಷ್ಟು ಜಗಳ ಆಡ್ತಾರೋ ಅದು ಕಂಟಿನ್ಯೂ ಆಗ್ಬೋದು ಅಂತ ಹೇಳಿ ಅನಿಸ್ತದೆ. ಯಾಕಂತಂದರೆ ಇಷ್ಟು ವಾರಗಳು ಏನೇನು ಜಗಳ ಮಾಡಿದ್ರು ಅದನ್ನು ಈಗ ಮೆಲ್ಲಕ್ಕೆ ಮರ್ಕೊಂತ ಬಂದಿದ್ದಾರ. ಆಮೇಲೆ ಅಷ್ಟು ಅಂದರೆ ಮೊದಲಿದ್ದಷ್ಟು ದ್ವೇಷ ಅದು ಯಾರಿಗೂ ಕಾಣಿಸ್ತಿಲ್ಲ ಅಂತಲೇ ಹೇಳ್ಬೋದು. ಆದ್ರೆ ಈಗಲಿಂದ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ಫಿನಾಲೆಯನ್ನು ಹತ್ತಬೇಕು, ನಾವು ಟ್ರೋಫಿನ ಗೆಲ್ಲಬೇಕು ಅನ್ನೋದು ಎಲ್ರಿಗೂ ಇದ್ದಿದ್ದೆ, ಎಲ್ರಿಗೂ ಗೊತ್ತಿದೆ ಅಲ್ವಾ, ಅದು ಎಲ್ರಿಗೂ ಇದೆ ಅಂಥೇಳಿ. ಆ ಒಂದು ಜಿದ್ದಿಯಲ್ಲಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಅಂಥೇಳಿ ನೋಡ್ತಾ ಹೋಗೋಣ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.